RCB ಪ್ರಭಾವನೆ ಅಂತ ಅನ್ಬೋದು ನನ್ನ ಕೈಗಾಗಿರುವಂಥ ಪರಿಸ್ಥಿತಿನು. ಇಫ್ ಐ ವಾಸ್ ಇನ್ Ahmedabad today, I would have been top of the world. I have that connect with one artist, celebrity. ದಟ್ ಇಸ್ ಪ್ರೀತಿ ಜಿಂತ. ನಾನು ಸೋತ್ರು ಧೋನಿ ಫ್ಯಾನ್, ಸತ್ರು ಧೋನಿ ಫ್ಯಾನ್. ನಾನು ರಾಹುಲ್ ದ್ರಾವಿಡ್ ತರ ನೋಡೋ ಒಂದು ಪ್ಲೇಯರ್ ಇವತ್ತು ಅಂದ್ರೆ KL ರಾಹುಲ್ ದ್ರಾವಿಡ್. ಬೇರೆ ಪರ ಭಾಷಿಗರ ಸೆಲೆಬ್ರಿಟೀಸ್ನ ಎಷ್ಟು ಇಂಟ್ರೂ ಮಾಡಿರೋನೆ ನಾನು. ವಿದ್ಯಾ ಬಾಲನ್ಗೆ ಹೋಗ್ಬಿಟ್ಟು ಕನ್ನಡ ಹೇಳ್ಕೊಟ್ಟಿದ್ದೀನಿ, ಎಲ್ಲೂ ಹೇಳಿಲ್ಲ ನಾನು. ಇದು ತುಂಬಾ ಕುತೂಹಲ ಜನಕ್ಕಿರುತ್ತೆ. ಬಟ್ ನೀವು ಒಬ್ಬ ಕನ್ನಡಿಗನಾಗಿ ಕನ್ನಡಿಗರಿಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ಹಾಯ್, ಸ್ಪೀಡ್ ಪ್ಲೇಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು RCB ಫೈನಲ್ ಮ್ಯಾಚ್ ಇದೆ ಪಂಜಾಬ್ ಕಿಂಗ್ಸ್ನ ಜೊತೆಗೆ. 9 ವರ್ಷ ಆದಮೇಲೆ RCB ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಕರ್ನಾಟಕದಲ್ಲಿರುವ RCB ಅಭಿಮಾನಿಗಳ ಜೊತೆಗೆ ಬೇರೆ ಬೇರೆ ರಾಜ್ಯದಲ್ಲಿರುವ ಅಭಿಮಾನಿಗಳು, ಬೇರೆ ಬೇರೆ ದೇಶದಲ್ಲಿರುವ ಅಭಿಮಾನಿಗಳು ಈ ಸರಿ ಕಪ್ ನಮ್ಮದೇ ಅಂತ ಹೇಳ್ತಾ ಇದ್ದಾರೆ. ಸೊ ಕರ್ನಾಟಕದಲ್ಲಿ ಕೂಡ RCBಗೆ ಇರುವ ಫ್ಯಾನ್ ಬೇಸ್ ಎಂಥದ್ದು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಅದರಲ್ಲಿ ಒಬ್ಬ ಡಿಫ್ರೆಂಟ್ ಅಭಿಮಾನಿನ ನಾನು ಇವತ್ತು ಮಾತಾಡ್ಸೋದಕ್ಕೆ ಬಂದಿದ್ದೀನಿ. ಇವತ್ತು ಫಿನಾಲೆ ಇದೆ. ಇವತ್ತಿನ ಮ್ಯಾಚ್ ಬಗ್ಗೆ ಅವರ ಒಪಿನಿಯನ್, ಅದರ ಜೊತೆಗೆ RCB ಅಭಿಮಾನಿ ಅವರು ಹೇಗಾದರು, ಬರೀ ಅಭಿಮಾನಿಯಾಗಿ ಮಾತ್ರ ಮ್ಯಾಚ್ ನೋಡಿಕೊಂಡು ಚೇರ್ ಅಪ್ ಮಾಡಿಕೊಂಡು ಉಳ್ಕೊಂಡಿದ್ದಾರೆ ಅಥವಾ ಬೇರೆ ಏನಾದರೂ ಮಾಡ್ತಾ ಇದ್ದಾರೆ ಟೀಮ್ಗೋಸ್ಕರ ಅನ್ನೋದನ್ನು ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮಗೆ ಅಚ್ಚರಿ ಆಗುತ್ತೆ ಅವ್ರು ಏನೇನೆಲ್ಲ ಮಾಡಿದ್ದಾರೆ ಅಂತ ನೀವು ನೋಡಿದಾಗ. ಮೊದಲನೇದಾಗಿ ಸುಶಾಂತ್ ಶೆಟ್ಟಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಬಟ್ ಇದು ಸಹ ಒಂದು ಲೆಕ್ಕದಲ್ಲಿ RCB ಪ್ರಭಾವನೆ ಅಂತ ಅನ್ಬೋದು ನನ್ನ ಕೈಗಾಗಿರುವಂಥ ಪರಿಸ್ಥಿತಿನೂ. ಯಾಕಂದರೆ ಆ ದಿನ RCB ವರ್ಸಸ್ ಇನ್ನೊಂದು ಟೀಮ್ದು ಮ್ಯಾಚ್ ಇತ್ತು ಇಲ್ಲಿ. ಸೊ ದ್ಯಾಟ್ ಗಾಟ್ ಟ್ರಾನ್ಸ್ಫರ್ ಟು ಇನ್ನೊಂದು ಸ್ಟೇಟಿಗೆ ಮತ್ತೆ ಟ್ರಾನ್ಸ್ಫರ್ ಆಯಿತು. ಆವತ್ತು ನೈಟ್ ಆದಂಥ ಆಕ್ಸಿಡೆಂಟ್ ಇದು. ನಾನು ಹೊರಗಡೆ RCB ಮ್ಯಾಚ್ ನೋಡೋಣ ಅಂತ ಹೋಗಿದ್ದೆ. ಹೋಗಿ ವಾಪಸ್ ಬರ್ತಾ ಗಾಳಿ ಮಳೆಯಲ್ಲಿ ಹಿಂಗಾಯಿತು. ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಆ ಥರ ಅನ್ಕೊತೀನಿ ನಾನು. ಯಾಕಂದರೆ ಇವತ್ತು ಇದಾಗಿರಲಿಲ್ಲ ಅಂದರೆ 101% ನಾನು ಅಹಮದಾಬಾದಲ್ಲಿ ಇರ್ತಿದ್ದೆ. 101% ನಾನು ಮಾಡಿದಂಥ ಕೆಲವು ಕಾಂಟ್ರಿಬ್ಯೂಷನಿಂದ RCB ಎಲ್ಲ ಅಂದರೂ ಆಪೋಸಿಟ್ ಟೀಮಿಂದಾದರೂ ನನ್ನನ್ನು ಅಲ್ಲಿ ಕರ್ಸ್ಕೊತಿದ್ರು. ಬಟ್ ನಾನು ಸಪೋರ್ಟ್ ಅಂತೂ RCBಗೆ ಮಾಡ್ತಿದ್ದೆ. ಸೊ ಮಾತಾಡ್ತಾ ಹೋಗೋಣ ಅದ್ರ ಬಗ್ಗೆ. ಖುಷಿ ಆಗ್ತದೆ ನಿಮ್ಮ ಜೊತೆ ಇವತ್ತು ಮಾತಾಡೋದು. ಆ್ಯಕ್ಚುಲಿ ಕೈಗೆ ಏನಾಯಿತು ಅಂತ, ಸಿಕ್ಕಾಪಟ್ಟೆ ದೊಡ್ಡದಾಗಿ ಬ್ಯಾಂಡೇಜ್ ಹಾಕೊಂಡಿದ್ದೀರಾ, ಸಿಕ್ಕಾಪಟ್ಟೆ ಫ್ರ್ಯಾಕ್ಚರ್ ಕೂಡ ಆಗಿದೆ, ಏನಾಯಿತು ಅಂತ? ಸೊ ಕೈ ಫ್ರ್ಯಾಕ್ಚರ್ ಏನಾಯಿತು ಅಂತಂದರೆ, ನಾನು ಆ್ಯಕ್ಚುಲಿ ಆ ದಿನ ಒಂದು ಮೀಟಪ್ ಇವೆಂಟ್ ಇತ್ತು. ಸೊ ಇಫ್ ಐ ಆಮ್ ನಾಟ್ ರಾಂಗ್ 23 ಸಾಯಂಕಾಲ ಇರುವಂಥ ಮ್ಯಾಚು ಇಟ್ ಗಾಟ್ ಟ್ರಾನ್ಸ್ಫರ್ ಟು ಸಮ್ ಅದರ್ ಪ್ಲೇಸ್, ಅಂದರೆ ಬೇರೆ ಸ್ಟೇಟಿಗೆ ಇದಾಯಿತು. ಮಳೆ ಬರುತ್ತೆ ಅಂತ ಆ ದಿನ ಮಿಡ್ನೈಟ್ ಅರೌಂಡ್ 12:30 ಹಂಗೆ ನಾನು ಮನೆಗೆ ವಾಪಸ್ ಬರ್ತಿದ್ದೆ. ಆ ದಿನ ಮಳೆ ಬರಲಿಲ್ಲ. ಆ್ಯಕ್ಚುಲಿ ಮಳೆ ಬದಲು ಏನಿತ್ತು, ಸಿಕ್ಕಾಪಟ್ಟೆ ಗಾಳಿ ಇತ್ತು. ಗಾಳಿ ಇರೋದ್ರಿಂದ ಒಂದು BBMP ವೆಹಿಕಲ್ಲು ನೀರು ಹಿಂಗೆ ಚಿಮ್ಮಿಸ್ತಾ ಇತ್ತು. ಆ ನೀರು ಚಿಮ್ಮಿಸ್ತಾ ಇರೋದು ನನಗೆ ಗಾಳಿಯಿಂದ ಮುಖಕ್ಕೆ ಸೈಡು ಹೊಡೆದು ನನ್ನ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ನನ್ನ ಲೆಫ್ಟ್ ಸೈಡಿಂದ ಇನ್ನೊಂದು ಏರ್ಪೋರ್ಟ್ ಟ್ಯಾಕ್ಸಿ ಬಂದ್ಬಿಟ್ಟು ನನಗೆ ಲಿಟ್ರಲಿ ಹೊಡ್ಕೊಂಡೋಗಿ ಇಲ್ಲಿ ರೇಡಿಯಲ್ ಫ್ರ್ಯಾಕ್ಚರ್ ಆಗಿದೆ. ಸೊ ಇಲ್ಲಿ ಸಹ ಸ್ವಲ್ಪ ಅಬ್ರೇಷನ್ಸ್ ಎಲ್ಲ ಆಗಿದೆ, ಕಾಲು ಸ್ವಲ್ಪ ಅಬ್ರೇಷನ್ ಆಗಿದೆ. ಬಟ್ ನನಗೆ ಇದು ಅದೃಷ್ಟನೋ ದುರಾದೃಷ್ಟನೋ ಅಂತ ಗೊತ್ತಿಲ್ಲ ಬ್ರದರ್. ಇಷ್ಟು 5-6 ವರ್ಷದಿಂದ ಒಬ್ಬ ಅಭಿಮಾನಿಯಾಗಿ ಎಷ್ಟೋ ಪ್ಲೇಯರ್ಸ್ನ ಮೀಟ್ ಆಗ್ತಾ ಇದ್ದೀನಿ. RCB ಅಂತ ಟೀಮ್ ಬಂದಾಗ ಸಪೋರ್ಟ್ ಮಾಡ್ತಿದ್ದೀನಿ. ಬಟ್ ಆ್ಯಸ್ ಅ ಇಂಡಿವಿಜುವಲ್ ಎಷ್ಟೋ ಪ್ಲೇಯರ್ಸ್ನ ಮೀಟ್ ಆಗಿ ಅವ್ರ ಹತ್ರ ಆಟೋಗ್ರಾಫು ಅದು ಇದು ತೊಗೊಳ್ಳೋ ಅಂಥ ಎಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ಈ ವರ್ಷ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಒಂದು ವಿಚಾರ ಆಗಿತ್ತು, ಒಂದು ಹೈಯೆಸ್ಟ್ ಲೆವೆಲ್ ಆಫ್ ಕೊಲಾಬರೇಷನ್ ಆಗಿತ್ತು. ಅದಾದಮೇಲೆ ನನಗೇನೋ ಲೈಫ್ ಚೇಂಜ್ ಆಗುತ್ತೆ ಈ ಒಂದು ಮ್ಯಾಚ್ RCB ಫೈನಲ್ಸ್ಗೆ ಹೋದರೆ ಅಂತ ಅಂದ್ಕೊಂಡಿದ್ದೆ. ಅದೃಷ್ಟನೋ ಏನೋ ಮತ್ತೆ ನನಗೆ ಯಾರ ಜೊತೆ ನಾನು ಕೊಲಾಬರೇಟ್ ಮಾಡಿದ್ದೀನಿ ಅವರೇ ಫೈನಲ್ಸ್ಗೆ ಹೋದರು. ಅದ್ರ ಒಂಥರ ಖುಷಿ ನನಗೆ ವ್ಯಕ್ತಪಡಿಸೋಕ್ಕೆ ಆಗಲ್ಲ ಬ್ರದರ್. ಇಫ್ ಐ ವಾಸ್ ಇನ್ ಅಹಮದಾಬಾದ್ ಟುಡೇ ಐ ವುಡ್ ಹ್ಯಾವ್ ಬೀನ್ ಟಾಪ್ ಆಫ್ ದ ವರ್ಲ್ಡ್. ನಂಗೆ ಗೊತ್ತಿಲ್ಲ ನಂಗೆ ಯಾವ ಆಕ್ಸೆಸ್ ಸಿಕ್ತಿತ್ತು ಅಂತ, ಬಿಕಾಸ್ ಅಂಥ ಲೆವೆಲ್ಗೆ ನಂದೊಂದು ಕಾಂಟೆಂಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ರೀಚ್ ಆಯಿತು. ಅದ್ರ ಬಗ್ಗೆ ಭಾಳ ಖುಷಿ ಇದೆ ಬ್ರದರ್. ಜೊತೆಗೆ ಅಲ್ಲೋದಾಗ ಅವ್ರಿಗೂ ಶಾಕ್ ಆಗ್ತಿತ್ತು ಏನೋ, ಯಾಕಂದರೆ ಆವತ್ತು ಅವ್ರ ಜೊತೆ ಕಾಂಟೆಂಟ್ ಮಾಡಿದೆ. ಇಲ್ಲಿ ಬಂದುಬಿಟ್ಟು ಬೇರೆದೇ ಏನೋ ನೀವು ಹೇಳಿದ್ರಲ್ಲ ಎಂಡಿಗೆ ಸಸ್ಪೆನ್ಸ್ ಹಂಗೆ ಇಡೋಣ, ಸೊ ಬೇರೆದೇ ಏನೋ ಪೋಸ್ಟರ್ ತೊಗೊಂಡು ತೋರಿಸ್ತಾ ಇದಾರಲ್ಲ ಇವನು ಅಂತ ಪ್ರೀತಿ ಸಿಂತಾಗ ಎಲ್ಲಿ ತಲೆಗೆಡ್ತಿತ್ತು ಏನೋ. ಬಟ್ ಯೆಟ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಇವತ್ತು ಹಲವು ಮಾಧ್ಯಮಗಳಿಗೆ ನನ್ನ ವಿಚಾರವಂತಿಕೆಯನ್ನು ನಾನು ಹಿಂದೆ ಏನು ಪ್ರೆಡಿಕ್ಟ್ ಮಾಡಿದ್ನಲ್ಲ ಫೆಬ್ರವರಿಯಲ್ಲಿ, ಅದೇ ಆ ಒಂದು ಫೆಬ್ರವರಿ ಪ್ರೆಡಿಕ್ಷನ್ ಇವತ್ತು ನಿಜ ಆಗಿರೋದು ತುಂಬ ಖುಷಿ ಆಗ್ತಿದೆ ಬ್ರದರ್. ಓಕೆ, ಇನ್ನು ನೀವು ನೋಡಿದಾಗ ನಾನು ನೋಡ್ಕೊಂಬರ್ತಿದ್ದೀನಿ, ಪ್ಲೇಯರ್ ಅಂತ ಬಂದಾಗ ಧೋನಿಯವರ ಅಭಿಮಾನಿ, ಕೊಲಾಬ್ರೇಷನ್ ಅಂತ ಬಂದಾಗ ಪಂಜಾಬ್ ಕಿಂಗ್ಸ್ ಟೀಮ್ ಜೊತೆ ಕೊಲಾಬ್ರೇಷನ್ ಅಂತ ಮಾಡ್ಕೊಂಡಿದ್ರ. ಬಟ್ ಟೀಮ್ ಅಂತ ಬಂದಾಗ ನೀವು RCB ಅಭಿಮಾನಿ, ಯಾವುದೇ ಕಾರಣಕ್ಕೂ RCB ಟೀಮ್ನ ಬಿಟ್ಕೊಡೋ ಮಾತಿಲ್ಲ. ಹೆಂಗೆ ಇದು ಮೂರು ಟೀಮ್ನ ಹೆಂಗೆ ಮ್ಯಾನೇಜ್ ಮಾಡ್ತಿದ್ರೆ? ಅಬ್ಸಲ್ಯೂಟ್ಲಿ ಒಳ್ಳೆ ಕ್ವಶನ್ ಇದು. ಆ್ಯಕ್ಚುಲಿ ನಾನು ಫಸ್ಟ್ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿರೋದು, ಆಲ್ದೋ ನಾನು ಒಬ್ಬ ಇಂಜಿನಿಯರ್ ಆದರೂ ಸಹ
ನಾನು ಶುರು ಮಾಡಿರೋವಂಥದ್ದು ಸೆಲೆಬ್ರಿಟಿ ಇಂಟರ್ವ್ಯೂಸ್ ಮೂಲಕ ಬ್ರದರ್. ಸೊ ತುಂಬ ಹಲವಾರು ಕನ್ನಡ ಇಂಡಸ್ಟ್ರಿ ಎಲ್ಲ ಸೆಲೆಬ್ರಿಟೀಸ್ಗಳನ್ನ ಇಂಟರ್ವ್ಯೂ ಮಾಡ್ತಾ ಬಂದಿದ್ದೀನಿ. ಅದಾದಮೇಲೆ ಬಾಲಿವುಡ್ಗೆ ಹೋಗ್ಬಿಟ್ಟು ಸಲ್ಮಾನ್ ಖಾನ್ ಆಗಿರ್ಬೋದು, ವಿದ್ಯಾ ಬಾಲನ್ ಆಗಿರ್ಬೋದು, ಇಂಥ ದಿಗ್ಗಜರನ್ನ ಮೀಟ್ ಆಗಿದ್ದೀನಿ. ಮತ್ತು ನಮ್ಮ ಮಹೇಶ್ ಭಟ್ ಅವರ ಮಗಳು ರೇಖಾ ಅಂತ ಇದ್ದಾರೆ, ಅವ್ರನ್ನು ಆಲಿಯಾ ಭಟ್ ಅಕ್ಕ. ಸೊ ಅವ್ರನ್ನು ಸಹ ಮೀಟ್ ಆಗಿ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ ಈ ಥರ ಇದ್ರೆ. ಸೊ ಹಾಗೆ ಮಾಡ್ತಾ ಮಾಡ್ತಾ ಐ ಹ್ಯಾಡ್ ಆಲ್ಸೋ ಬೀನ್ ದ ಫ್ಯಾನ್ ಆಫ್ ಪ್ರೀತಿ ಜಿಂಟಾ ಆಸ್ ಅ ಪರ್ಸನ್. ಸೊ ನಾನು ಈಗ ಪಂಜಾಬ್ಗೆ ಏನಕ್ಕೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತಂದರೆ ಅಂದರೆ ಪಂಜಾಬ್ ಅನ್ನುವಂಥ ಟೀಮ್ ಜೊತೆ ಕೊಲಾಬ್ರೇಷನ್ ಏನಕ್ಕೆ ಮಾಡಿದೆ, ಯಾಕೆ ಇದು ಮಾಡ್ತಾ ಇದ್ದೀನಿ ಅಂದರೆ ಐ ಹ್ಯಾವ್ ದಟ್ ಕನೆಕ್ಟ್ ವಿತ್ ಒನ್ ಆರ್ಟಿಸ್ಟ್ ಸೆಲೆಬ್ರಿಟಿ, ದಟ್ ಈಸ್ ಪ್ರೀತಿ ಜಿಂಟಾ. ಅದರಿಂದ ನನಗೆ ಒಂದು ಕನೆಕ್ಷನ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಚೆನ್ನೈ ಆರ್ ಧೋನಿ, ಐ ವಿಲ್ ನೆವರ್ ಸೇ ಐ ಆಮ್ ಅ ಚೆನ್ನೈ ಫ್ಯಾನ್, ಐ ಆಮ್ ಆಲ್ವೇಸ್ ಅ ಧೋನಿ ಫ್ಯಾನ್. ನಾನು ಸೋತ್ರೂ ಧೋನಿ ಫ್ಯಾನ್, ಸತ್ರೂ ಧೋನಿ ಫ್ಯಾನ್. ಆ್ಯಸ್ ಅ ಪರ್ಸನ್ ನನಗೆ ಧೋನಿ ಅಂದರೆ ಇಷ್ಟ. ಈಗಲೂ ನಾನು ವಿರಾಟ್ ಕೊಹ್ಲಿ ಧೋನಿ ಇಬ್ಬರನ್ನ ನಿಲ್ಲಿಸ್ಬಿಟ್ಟು ನಿಮಗೆ ಯಾರ ಜೊತೆ ಹೋಗ್ಬಿಟ್ಟು ಒಂದು ಫೋಟೋ ಬೇಕು, ಯಾರ ಜೊತೆ ಆಟೋಗ್ರಾಫ್ ಬೇಕು ಅಂದರೆ ಐ ಡೆಫಿನೆಟ್ಲಿ ಚೂಸ್ ಧೋನಿ ಇನ್ ಫ್ರಂಟ್ ಆಫ್ ವಿರಾಟ್ ಕೊಹ್ಲಿ, ಡಸಂಟ್ ಮ್ಯಾಟರ್. ಬಟ್ ವೆನ್ ಇಟ್ ಕಮ್ಸ್ ಟು ಅ ಟೀಮ್, ಒಂದು ಟೀಮ್ ನೀನು ಯಾರನ್ನು ಸಪೋರ್ಟ್ ಮಾಡ್ತೀಯ, ಈಗ ಫೈನಲ್ಸ್ RCB ಚೆನ್ನೈ ಹೋಗಿದೆ, ಯಾರಿಗೆ ಗುರು ಸಪೋರ್ಟ್ ಮಾಡ್ತೀಯ ಅಂದರೆ ಐ ಡೆಫಿನೆಟ್ಲಿ ಸಪೋರ್ಟ್ RCB ಫಾರ್ ಎವರ್ ಆ್ಯಂಡ್ ಎವರ್. ಬಟ್ ನನಗೆ ಆ ಮ್ಯಾಚಲ್ಲೂ ಒಂದು ಫೀಲಿಂಗ್ ಏನಂದರೆ ಧೋನಿಯ ಹೆಲಿಕಾಪ್ಟರ್ ಶಾಟ್ ನಂಗೆ ಸಖತ್ ಇಷ್ಟ. ನಾನು ಐ ಆಮ್ ಅ ಫ್ಯಾನ್ ಆಫ್ ಕ್ರಿಕೆಟ್, ಆ ಗೇಮಿನ ಫ್ಯಾನ್. ಸೊ ಅದರಿಂದ ನನಗೆ ಅದು ತುಂಬ ಇಷ್ಟ. ಮತ್ತು ನೀವು ಇನ್ನೊಂದು ಕೇಳಿದ್ರಿ RCB ನೀವು ಕೊಲಾಬ್ರೇಟು ಪಂಜಾಬ್ ಜೊತೆಗೆ ಮಾಡಿದ್ದೀರಾ RCB ಜೊತೆ ಅಲ್ಲ. ಈಗ ನೋಡಿ ಆಸ್ ಅ ಫ್ಯಾನ್ ನನಗೆ ಅದ್ರ ಬೇಸರ ಇದೆ ಬ್ರದರ್. ಏನಂತಂದರೆ ಒಬ್ಬ RCB ಅಭಿಮಾನಿಯಾಗಿ ಪ್ರತಿಯೊಬ್ಬರಿಗೂ ನನ್ನ ಟೀಮ್ ಜೊತೆ ನಾನು ಕೊಲಾಬ್ರೇಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಇಲ್ಲಿ ಅವಕಾಶಗಳ ಕೊರತೆ ಇರುತ್ತೆ. ಕೆಲವು ಸತಿ ಜನ ಎಲ್ಲ ಫಾಲೋವರ್ಸ್ ಮೇಲೆ ಹೊರಟೋಗ್ಬಿಡ್ತಾರೆ. ನಿಮ್ಗೆ ಇಷ್ಟು ಮಿಲಿಯನ್ ಫಾಲೋವರ್ ಇದೆಯಾ, ಇಷ್ಟು ಲಕ್ಷ ಫಾಲೋವರ್ ಇದೆಯಾ, ಹಂಗಿದ್ರೆ ನಾವು ಕೊಲಾಬ್ರೇಟ್ ಮಾಡ್ತೀವಿ, ನಮ್ದು ಇಷ್ಟು ಮಿಲಿಯನ್ ಇದೆ ಅಂತ ಹೇಳ್ತಾರೆ. ಬಟ್ ನಂದೊಂದು ಸಿಂಪಲ್ ಪ್ರಶ್ನೆ ಬ್ರದರ್, ಈಗ ಪಂಜಾಬ್ಗೆ 4 ಮಿಲಿಯನ್ ಫಾಲೋವರ್ಸ್ ಇದೆ, 4 ಮಿಲಿಯನ್ನು. ನನಗೆ 5,000 ಜನ ಫಾಲೋವರ್ಸ್ ಇರೋದು, 5,000 4 ಮಿಲಿಯನ್, ಎಷ್ಟು ವ್ಯತ್ಯಾಸ, ತಲಾಂತರ ವ್ಯತ್ಯಾಸ. ಆದರೂ ಸಹ ಅವ್ರು ನನ್ನ ಜೊತೆ ಕೊಲಾಬ್ರೇಟ್ ಮಾಡಿದ್ದಾರೆ ಅಂತಂದರೆ ಅದರ ಅರ್ಥ ಕಂಟೆಂಟ್ ಇಸ್ ದ ಕಿಂಗ್ ಅಂತ. ನಾನೊಂದು ಒಳ್ಳೆ ಕಂಟೆಂಟನ್ನು, ವಿಚಾರವಂತಿಕೆಯನ್ನು ತಂದಲ್ಲಿ ಮುಂದೆ ಇಡ್ತೀನಿ ಅಂತಂದರೆ 100% ಆಗಿ ಅದನ್ನು ಅವರು ಸಪೋರ್ಟ್ ಮಾಡ್ತಾರೆ ಅನ್ನೋದು ನನಗಲ್ಲಿ ಗೊತ್ತಾಗುತ್ತೆ. ಬಟ್ ನನಗೆ ಐ ಹ್ಯಾವ್ ನಾಟ್ ಬೀನ್, ನನಗೆ RCB ಟೀಮಿನ ಮ್ಯಾನೇಜ್ಮೆಂಟ್ ಅವರು ಕೆಲವ್ರು ಗೊತ್ತು, ಬಟ್ ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಕನ್ವಿನ್ಸ್ ದೆಮ್, ರೀಚ್ ಔಟ್ ಟು ದೆಮ್. ನಂದೊಂದು ಪ್ರಶ್ನೆ, ನನಗೆ ದಾನಿಶ್ ಸೈಟ್ ಮೇಲೆ ತುಂಬ ಗೌರವ ಇದೆ, ಈಸ್ ಅ ವೆರಿ ಗುಡ್ ಕಾಂಟೆಂಟ್ ಕ್ರಿಯೇಟರ್. ಬಟ್ ಒಬ್ಬ ದಾನಿಶ್ ಸೈಟ್ ಒಂದ್ಸತಿ ಒಂದು RCBಗೆ ಶುರು ಮಾಡಾದ್ಮೇಲೆ ಶುಡ್ ದ್ಯಾಟ್ ಬಿ RCB ಬದುಕಿ ಸಾಯೋಲ್ವರೆಗೂ ದಾನಿಶ್ ಸೈಟೇ ಮಾಡ್ಕೊಂಡು ಹೋಗ್ಬೇಕು ಅಂತ ಏನಾದರೂ ಇದೆಯಾ? ಇಲ್ಲ ತಾನೆ. ಯು ಕ್ಯಾನ್ ಹ್ಯಾವ್ ನ್ಯೂ ಕ್ರಿಯೇಟರ್ಸ್ ಆ್ಯಂಡ್ ಐ ವುಡ್ ಲವ್ ಟು ಹ್ಯಾವ್ ದಟ್ ಆಪರ್ಚುನಿಟಿ ಅಲ್ವಾ. ನಾನು ಅದೊಂದೇ ರೀಸನಿಂದ ನಾನು ನಿಮ್ಗೆ ಆ ಪೋಸ್ಟರು ಬೇಕಿದ್ರೆ ತೋರಿಸ್ತೀನಿ. ಅದರಲ್ಲಿ ಐ ರೋಟ್ ಟು ಪ್ರೀತಿ ಜಿಂಟಾ ಏನಂತಂದರೆ ಐ ವಾಂಟ್ ಟು ಬಿ ದ ಕ್ರಿಯೇಟರ್, ಕ್ಯಾನ್ ಯು ಲೆಟ್ ಮೀ ಬಿ ದ ಕ್ರಿಯೇಟರ್ ಆಫ್ ಯುವರ್ ದಿಸ್ ಥಿಂಗ್ ಅಂತ. ನೀವು ಅಂದ್ರೆ ಇಲ್ಲಿ ಅವಕಾಶಗಳು ಕಮ್ಮಿ ಇತ್ತು ಅನ್ನೋ ಕಾರಣಕ್ಕೆ ಅವಕಾಶ ಅದೇ ಅಬ್ಸಲ್ಯೂಟ್ಲಿ ಅವಕಾಶ. ಯಾಕಂದರೆ ನೋಡಿ, ನಾನು ನಿಮಗೂ ಗೊತ್ತಿರುತ್ತೆ ಇದು ವಿಚಾರ, ನಾನು ಲಾಸ್ಟ್ ಇಯರ್ ಒಂದು ಕಂಟೆಂಟ್ ಚೆನ್ನೈ ಇದ್ರ ಬಗ್ಗೆ ಮಾತಾಡಿದ್ದು ತುಂಬ ವೈರಲ್ ಆಯಿತು. ಬಟ್ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನಂದು ಯಾರೋ ಒಬ್ಬ ಕಂಟೆಂಟ್ ಕ್ರಿಯೇಟರ್, ಅವನ ಹತ್ರ 400-500 ಜನ ಫಾಲೋವರ್ಸ್ ಇದ್ರು ಬ್ರದರ್. ಅವ್ರು ಬಂದುಬಿಟ್ಟು ನನ್ನ ಹತ್ರ ಕಂಟೆಂಟ್ ತೊಗೊಂಡ್ರು. ನಾನು ಹಿಂದೊಂದು ಬೈಟ್ ಕೊಟ್ಟಿದ್ದೆ, ಮುಂದೆ ಇನ್ನೊಂದು ಬೈಟ್ ಕೊಟ್ಟು ಅಲ್ಲಿ ಹೇಳಿದ್ದೆ ನಾನು RCB ಗೆದ್ದರೆ ನಾನು ಮುಡಿ ಕೊಡ್ತೀನಿ ಅಂತ ಹೇಳಿದ್ದೆ ದೇವಸ್ಥಾನಕ್ಕೆ ಹೋಗಿ. ಇವ್ರು ಬಂದುಬಿಟ್ಟು ಅದನ್ನು ಜಸ್ಟ್ ಟ್ವಿಸ್ಟ್ ಮಾಡಿಬಿಟ್ರು. ನಮ್ಮ ಚಾನಲ್ ಮೂಲಕ ಸುಶಾಂತ್ ಅವರು ಚಾಲೆಂಜ್ ಕೊಡ್ತಾ ಇದ್ದಾರೆ, RCB ಏನಾದರೂ ಗೆದ್ದರೆ ಅವ್ರು ತಲೆ ಓಡಿಸ್ತಾರೆ. ಅದು ಎಂಥ ದೊಡ್ಡ ಕಾಂಟ್ರವರ್ಸಿ ಆಗ್ಬಿಡ್ತು ಅಂತಂದರೆ, ಆ ದಿನ ನನಗೆ ಮ್ಯಾಚ್ ದಿನ ಈ ಕಡೆ ಅನುಷ್ಕಾ ಶರ್ಮಾ ಕೂತವ್ರೆ, ಈ ಕಡೆ ಸಾಕ್ಷಿ ಧೋನಿ ಕೂತವ್ರೆ. ಹಂಗೆ ನಾನು ಮ್ಯಾಚ್ ನೋಡಿದ್ದೀನಿ. ಇಲ್ಲಿ ಅವ್ರದ್ದು ಫೋಟೋನೂ ಇರಬೇಕು, ಯಾರು ಅನುಷ್ಕಾ ಶರ್ಮಾದು, ಅದು TV9 ಬಂದಿತ್ತು. ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿ ನಾನು ಹೊರಗಡೆ ಬರಬೇಕು ಅಂದರೆ ನಂಗೆ ಹೊರಗಡೆ ಬರೋಕ್ಕಾಗ್ತಿಲ್ಲ ಬ್ರದರ್. ಯಾಕಂದರೆ ಯಾರಿಗೂ ಗೊತ್ತು, ಪಬ್ಲಿಕ್ಕಲ್ಲಿ ತಲೆ ಬೋಳ್ಸ್ಬಿಟ್ರೆ ಏನಾದರೂ ಮಾಡಿದ್ರೆ ಅಂತ ಅದೊಂದು ಸಂಕೋಚ. ಬಟ್ ನೋಡಿ, ಕೆಲವರು ವ್ಯೂಸ್ಗೋಸ್ಕರ ಒಬ್ಬ ಇನ್ಫ್ಲೂಯೆನ್ಸರ್ನ ಹೇಗೆ ಬೇಕಿದ್ರೂ ಬದಲಾಯಿಸುವಂಥ ಕೆಪಾಸಿಟಿ ಸೋಷಿಯಲ್ ಮೀಡಿಯಾಗಿದೆ. ಸೊ ಆ ದಿನ ಆದಂಥ ಇನ್ಸಿಡೆಂಟ್ಗೆ ನಾನು 2:30-3 ಗಂಟೆಗೆ ಚಿನ್ನಸ್ವಾಮಿ ಸ್ಟೇಡಿಯಮಿಂದ ಹೊರಗಡೆ ಬಂದಿದ್ದೀನಿ. ಒಂದು ವಿಚಾರ. ಎರಡನೇ ವಿಚಾರ, ಅದೇ ದಿನ ನೈಟು ನಾನು ಸಾಕ್ಷಿ ಧೋನಿಯವ್ರನ್ನ ಮೀಟಾಗಿ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಧೋನಿ, ಐ ವಾಂಟ್ ಟು ಮೀಟ್ ಧೋನಿ ಅಂತಂದಾಗ ಶಿ ಗೇವ್ ಮಿ ಅನ್ ಅಪಾಯಿಂಟ್ಮೆಂಟ್ ನೆಕ್ಸ್ಟ್ ಡೇ ಸಂಡೇ. ನಾವು ರಿಟ್ಸ್ ಕಾರ್ಟನಿಂದ ಹೋಗ್ತಿದ್ದೀವಿ ಈ ಟೈಮ್ಗೆ ಬನ್ನಿ ಅಂತ. ಬಟ್ ಬನ್ನಿ ಅಂತ ಹೇಳೋದು ಈಸಿ, ನಾನು ಬರೋದು ತುಂಬ ಕಷ್ಟ ಬ್ರದರ್. ಯಾಕಂದರೆ ನಾನು ಬರಬೇಕಾದ್ರೆ ನನ್ನ ಮುಖ ಯಾರಿಗಾದ್ರೂ ಗೊತ್ತಾಯಿತು, ಯಾರೋ ಗಾಡಿ ನಿಲ್ಲಿಸ್ಬಿಟ್ಟು ನನ್ನ ಅಲ್ಲೇ ನಿನಗೆ ಚೌರ ಮಾಡ್ತೀನಿ, ಇದು ಮಾಡ್ತೀನಿ ಅಂತಲೇ ಇಟ್ ಬಿಕಮ್ಸ್ ವೆರಿ ಒಂದು ಪಬ್ಲಿಕ್ ಹ್ಯಾರಾಸ್ಮೆಂಟ್ ಥರ ಆಗುತ್ತೆ. ಆ್ಯಂಡ್ ಅದನ್ನು ನಂದು ಅಲ್ಲಿ ವೀಡಿಯೋ ಇದು ಮಾಡಿದಾಗಲೂ ಅವ್ನು ಯಾರಿಗೆ ಬೈಟ್ ಕೊಟ್ಟೆ, ಅದಾದಮೇಲೆ ಇನ್ನೊಬ್ಬ ಯಾರೋ ಸುಜಿತ್ ಅಂತ ಬಂದ್ಬಿಟ್ಟು ಅವನಲ್ಲಿ ಮಾತಾಡ್ತಾನೆ, ಅವನ ಹತ್ರ ರೆಡಿ ಇರೋ ಕೇಳಿ, ನಾವು ಕತ್ರಿ ಚಾಕು ಎಲ್ಲ ರೆಡಿ ಇಟ್ಕೊಂಡಿರ್ತೀವಿ ಕಟ್ ಮಾಡೋದಕ್ಕೆ ಅಂತ.
ಈ ಥರ ಒಂದು ಇದಾದಾಗ ಈಗ ನಂದು 5,000 ಇದೆ, ಬೇಜಾರಿಲ್ಲ. ಅವನು 550-600 ಜನ ಫಾಲೋವರ್ಸ್ ಇದ್ದವನು 18,000 ಫಾಲೋವರ್ಸ್ ಇಟ್ಕೊಂಡವನೆ. ಇನ್ನೊಬ್ಬ ಇದ್ದವನು ನಂದು ಕೂದಲು ಕಟ್ ಮಾಡ್ತೀನಿ ಅನ್ನೋ 40,000 ಫಾಲೋವರ್ಸ್ ಇಟ್ಕೊಂಡಿದ್ದಾನೆ. ಆ್ಯಂಡ್ ಇವತ್ತು ಅವರಿಬ್ಬರು ಅಹಮದಾಬಾದ್ ಮ್ಯಾಚಲ್ಲಿದ್ದಾರೆ, ಆಲ್ರೆಡಿ ವ್ಲಾಗ್ ಆಗ್ತಾರೆ. ನಾನು ಐ ಆಮ್ ಜಸ್ಟ್ ಫೀಲಿಂಗ್, ಗುರು, ಹೌ ಮೆನಿ ಪೀಪಲ್ ಶುಡ್ ಐ ಲೆಟ್ ದೆಮ್ ಗುರು? ಎಷ್ಟು ಜನನ ನಾನು ಬೆಳೆಸ್ತಾ ಹೋಗ್ಬೇಕು? ಅಂದರೆ ಈಗ ಹೇಳ್ತಾರೆ ನೀನು ಅಂದರೆ ನನಗೆ ಮೆಸೇಜ್ ಬಂದಿದೆ ಬ್ರೋ, ಹಿಂದೆ ಒಂದು ಸೆಲೆಬ್ರಿಟಿ ಇದಾಗ್ದಾಗಲೂ ಬಂದಿದೆ, ಈಗಲೂ ಬಂದಿದೆ. ಬಟ್ ದಿಸ್ ಇಸ್ ಹ್ಯಾಪನಿಂಗ್ ಟು ಮೀ ರಿಪೀಟೆಡ್ಲಿ. ಅಂದರೆ ನನ್ನ ಕಾಂಟ್ರಿಬ್ಯೂಷನ್ ಯಾರು ಜನಕ್ಕೆ ಹೇಳ್ತಾರೆ? ಈಗ ನನ್ನ ಕಾಂಟ್ರಿಬ್ಯೂಷನ್ ಜನಕ್ಕೆ ಈಗ ಗೊತ್ತಾಗ್ತದೆ ನಿಮ್ಮ ಮಾಧ್ಯಮದ ಮೂಲಕ, ವಿಚ್ ಐ ಆಮ್ ಹ್ಯಾಪಿ ಅಬೌಟ್. ಯಾಕಂದರೆ ಎಲ್ಲ ಟೈಮು ಒಬ್ಬರನ್ನ ನೆಗೆಟಿವ್ ಆಗಿ ಯಾವಾಗಲೂ ತೋರಿಸ್ತಾನೆ ಹೋದರೆ ಅವ್ರು ಮಾಡೋ ಪಾಸಿಟಿವ್ ನಮ್ಗೆ ಗೊತ್ತು. ನೆಗೆಟಿವ್ ಬೇಗ ರೀಚ್ ಆಗುತ್ತೆ, ನೆಗೆಟಿವ್ TRP ಬರುತ್ತೆ. ಹಾಗಂದಿರೋ ಮಾತ್ರಕ್ಕೆ ಒಳ್ಳೆ ಕೆಲಸ ಯಾವಾಗ ರೀಚ್ ಆಗುತ್ತೆ, ಸಾಧನೆಗಳು ಯಾವಾಗ ರೀಚ್ ಆಗುತ್ತೆ? ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಬ್ರದರ್. ಓಕೆ. ಇನ್ನು RCB ಫ್ಯಾನ್ ಯಾವಾಗಿಂದ ಆಗಿದ್ದು, ಆ್ಯಂಡ್ ದೆನ್ RCB ಟೀಮ್ ಮೇಲೆ ಅಷ್ಟೊಂದು ಲವ್ ಯಾಕೆ? ಸಿ, RCB ಫ್ಯಾನ್ ಯಾವಾಗಿಂದ ಆಗಿದ್ದು ಅಂದರೆ ಆ್ಯಸ್ ಅ ಬ್ಯಾಂಗ್ಳೂರಿಯನ್ ಅಲ್ವಾ, ಒಬ್ಬ ಬೆಂಗಳೂರಿಗನಾಗಿ. ಮೂಲತಃ ನಾನು ಕುಂದಾಪುರದವನು. ಸೊ ಆದರೂ ಕರ್ನಾಟಕ ಅಂತ ಬಂದಾಗ, ನಮ್ಮ ಟೀಮ್ ಅಂತ ಬಂದಾಗ, RCB ಅಂತ ಬಂದಾಗ, ಈ ಒಂದು ಟೀಮು ರಾಹುಲ್ ದ್ರಾವಿಡ್ ಅಂತ ದಿಗ್ಗಜರು ಆಡಿದಂಥ ಟೀಮ್ ಇದು. ಓಕೆ. ಆ್ಯಂಡ್ ಆ್ಯಕ್ಚುಲಿ ರಾಹುಲ್ ದ್ರಾವಿಡ್ದು ಪೋಸ್ಟರ್ ನನ್ನ ಹತ್ರ ಇತ್ತು. ಐ ಹ್ಯಾಡ್ ಆ್ಯಕ್ಚುಲಿ ಮೆಟ್ ಹಿಮ್ ಪರ್ಸ್ನಲಿ ಇನ್ ಓರಿಯನ್ ಮಾಲ್. ಸರ್, ಐ ಆಮ್ ಅ ಬಿಗ್ ಫ್ಯಾನ್ ಅಂತ ನಾನು ಹೇಳಿದ್ದೆ. ಅಂದರೆ ಈಸ್ ಕಾಲ್ಡ್ ಆಸ್ ವಾಲ್ ಆಫ್ ಕ್ರಿಕೆಟ್ ಬ್ರದರ್. ಆ್ಯಂಡ್ ಪ್ರಾಬಬ್ಲಿ ನಾನು ರಾಹುಲ್ ದ್ರಾವಿಡ್ ಥರ ನೋಡೋ ಒಂದು ಪ್ಲೇಯರ್ ಇವತ್ತು ಅಂದರೆ KL ರಾಹುಲ್ ಬ್ರದರ್. ನನಗೆ ಐ ಲವ್ KL ರಾಹುಲ್ ಆಲ್ಸೋ. ಆ್ಯಂಡ್ ನಂಗೆ ಈಗಲೂ ಒಂದು RCB ಟೀಮ್ ಬಗ್ಗೆ ಬೇಸರ ಏನಿದೆ ಅಂದರೆ, ಟೀಮ್ ಸ್ಕ್ವಾಡ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಬಟ್ ಇಬ್ಬರು ಪ್ಲೇಯರ್ ನನಗೆ ಈಗಲೂ ಮಿಸ್ಸಿಂಗ್ ಅನಿಸುತ್ತೆ. ಒಂದು ಯುಜವೇಂದ್ರ ಚಹಲ್, ಇನ್ನೊಂದು KL ರಾಹುಲ್. ಐ ಥಿಂಕ್ ಇಫ್ ದೀಸ್ 2 ಪ್ಲೇಯರ್ಸ್ ಕಮ್ ಟು RCB, ಐ ಥಿಂಕ್ ಇಟ್ಸ್ ಅನ್ಬೀಟಬಲ್ ಬ್ರದರ್. ಆ ಥರದ್ದು ಒಂದು ಟೀಮ್ ಸ್ಕ್ವಾಡ್ ಇವತ್ತು RCB ಕಟ್ಟಿದೆ. ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ನಾನು ಯಾವಾಗಿಂದ ಫ್ಯಾನ್ ಆದೆ ಅಂತಂದರೆ, ಎವರ್ ಸಿನ್ಸ್ ದ IPL ಹ್ಯಾಡ್ ಸ್ಟಾರ್ಟೆಡ್ ಇನ್, ಟು ಬಿ ವೆರಿ ಫ್ರ್ಯಾಂಕ್ ವಿತ್ ಯು, ಐ ಆಮ್ ನಾಟ್ ಅ ಕ್ರಿಕೆಟ್ ಬಸ್. ನನ್ನ ತಮ್ಮ ತುಂಬ ಕ್ರಿಕೆಟ್ ಬಸ್. ಸೊ ನಾನು ಮೂವಿ ಬಸ್, ಜಾಸ್ತಿ ಫಿಲಮ್ ಎಲ್ಲ ನೋಡು. ಬಟ್ ಅದು ಯಾವಾಗ IPL ಶುರು ಆಯಿತು, ಇದೆಲ್ಲ ಆಯಿತು, ಅದಾದಮೇಲೆ ಕೆಲವು ಮ್ಯಾಚಸ್ಗಳನ್ನು ನೋಡ್ತಾ ಇದ್ದೆ. ಧೋನಿ ಫ್ಯಾನ್ ಆಗಿದ್ದೆ ವೆನ್ ಹಿ ವಾಸ್ ಪ್ಲೇಯಿಂಗ್ T20 ಈ ಥರದ್ದೆಲ್ಲ ಕ್ರಿಕೆಟ್ ಆದಾಗ. ಅದಾದಮೇಲೆ ವೆನ್ ಟೈಮ್ ಪಾಸ್ಡ್ ಆನ್, ಇಫ್ ಐ ವಾಂಟ್ ಟು ಎಕ್ಸಾಕ್ಟ್ಲಿ ಸೇ, ಐ ವುಡ್ ಸೇ ಅರೌಂಡ್ 7 to 8 years. ಅಂದರೆ ನಾನು ಒಂದು ಇಂಜಿನಿಯರಿಂಗ್ 2016-17 ಮುಗಿಸಿದಾಗ, ಆ ಟೈಮಿಂದ ಐ ಹ್ಯಾವ್ ಬೀನ್ ಫಾಲೋಯಿಂಗ್ ಕ್ರಿಕೆಟ್ ವೆರಿ ಕ್ಲೋಸ್ಲಿ. ಸೊ ಆವಾಗಿನ ನಾನು ಫ್ಯಾನ್ ಬ್ರದರ್. ಬಟ್ ಬಟ್ ಆ ಜರ್ನಿಯಲ್ಲಿ ಐ ನೆವರ್ ಥಾಟ್ ಐ ವಾಂಟ್ ಟು ಗೋ ಮೀಟ್. ಅಂದರೆ ನಂಗೆ ಆ ಕ್ರೇಜ್ ಇತ್ತು, ಸೆಲೆಬ್ರಿಟಿನ ಒಂದು ಸತಿ ಮೀಟ್ ಆಗಬೇಕು, ಸೆಲೆಬ್ರಿಟೀಸ್ ಇಂಟರ್ವ್ಯೂ ಮಾಡಬೇಕು. ಸಾಧಾರಣ ಈ ಇಡೀ ಇಂಡಸ್ಟ್ರಿಯಲ್ಲಿ ಕನ್ನಡ ಇಂಡಸ್ಟ್ರಿನೇ ತೊಗೊಂಡ್ರೆ ಹೈಯೆಸ್ಟ್ ನಮ್ಮ ಕನ್ನಡದವ್ರು ಸೆಲೆಬ್ರಿಟೀಸ್ ಬಿಟ್ಟು ಈವನ್ ಬೇರೆ ಪರ ಭಾಷಿಗರ ಸೆಲೆಬ್ರಿಟೀಸ್ನ ಹೈಯೆಸ್ಟ್ ಇಂಟರ್ವ್ಯೂ ಮಾಡಿರೋನೇ ನಾನು. ಅರೌಂಡ್ 2,200 ಇಂಟರ್ವ್ಯೂಸ್ ಮಾಡಿದ್ದೀನಿ. ಬೇರೆ ಎಲ್ಲ ಭಾಷಿಗರನ್ನು ನಾನು ಪ್ರೀತಿಯಿಂದ ಅಪ್ಪುಗೆಯಿಂದ ಮಾತಾಡ್ಸಿದ್ದೀನಿ. ಆ್ಯಂಡ್ ಅವರು ಈಗ ನಾವು ಭಾಷೆ ಅಭಿಮಾನ ಅಂತ ಹೇಳ್ತಾರೆ. ಎಷ್ಟೊಂದು ಜನ ಭಾಷೆ ಅಭಿಮಾನ ಬೇರೆ ಬೇರೆ ರೀತಿ ತೋರಿಸ್ಬೋದು. ನನ್ನ ಭಾಷೆ ಅಭಿಮಾನ ಗೊತ್ತಾ ನಿಮಗೆ? ವಿದ್ಯಾಬಾಲನ್ಗೆ ಹೋಗ್ಬಿಟ್ಟು ಕನ್ನಡ ಹೇಳ್ಕೊಟ್ಟಿದ್ದೀನಿ. ಸೊ ಅವ್ರ ಹತ್ರ ಕನ್ನಡ ಮಾತಾಡ್ಸಿದ್ದೀನಿ, ಹೇಳ್ಸಿದ್ದೀನಿ. ನಮ್ಮದೇ ಐ ಥಿಂಕ್ ಫಿನ್ ಆಲನ್ ಅಂತ ನಮ್ಮ ಟೀಮಲ್ಲಿ ಒಬ್ರು RCB ಪ್ಲೇಯರ್ ಇದ್ರು ಹಿಂದೆ, ಅವ್ರ ಹತ್ರ ಕನ್ನಡ ಮಾತಾಡ್ಸಿದ್ದೀನಿ ನಾನು. ಆಯಿತಾ? ಇಟ್ ಡಸಂಟ್ ಮ್ಯಾಟರ್. ಇವತ್ತು ನಾನು ಹೇಳೋದ್ನಲ್ಲ, ಪಾಸಿಟಿವ್ ಜಾಸ್ತಿ ಬೇಗ ವೈರಲ್ ಆಗಲ್ಲ. ಬಟ್ ನಾನು ವಿಚಾರ ನಿಮ್ಗೆ ಹೇಳ್ತಾ ಇರೋದು, ಇದನ್ನು ನಾನು ಮಾಡಿದ್ದೀನಿ. ಇದು ನಾನು ಕನ್ನಡಕ್ಕೆ ಮಾಡಿದಂಥ ಕಾಂಟ್ರಿಬ್ಯೂಷನು, ನನ್ನ ಭಾಷೆಗೆ ಮಾಡಿದಂಥ ಕಾಂಟ್ರಿಬ್ಯೂಷನ್. ಕನ್ನಡ ರಾಜ್ಯೋತ್ಸವ ಅಂತ ಆದಾಗ ಪ್ರತಿ ಸತಿ MG ರೋಡಲ್ಲಿ ಹೋಗ್ಬಿಟ್ಟು ಒಂದಿಷ್ಟು ಜನಕ್ಕೆ ಕನ್ನಡ ಹೇಳ್ಕೊಟ್ಬಿಟ್ಟು ಕಂಟೆಂಟ್ ಮಾಡ್ತಿದ್ದೆ. ಈ ವರ್ಷ ಮುಂಬೈಗೆ ಹೋಗ್ಬಿಟ್ಟು ಗೇಟ್ ವೇ ಆಫ್ ಇಂಡಿಯಾದಲ್ಲಿ ಕನ್ನಡ ಹೇಳ್ಕೊಟ್ಟಿದ್ದೀನಿ. ಸೊ ನಾನು ವೆನೆವರ್ ಇವತ್ತು ನನಗೂ ಒಂದು ಆಸೆ, ನಿಜ ಹೇಳ್ತೀನಿ. ಈಗ ಪಂಜಾಬ್ ಕಂಟೆಂಟ್ ನಾನು ಮಾಡಿರೋದ್ರಿಂದ, ಪಂಜಾಬ್ ಕಂಟೆಂಟ್ ಪಿಚ್ಚು ತುಂಬ ಸಿಂಪಲ್ ಇತ್ತು ಬ್ರದರ್. ನಾನು ಫಸ್ಟು ಮೇ ಬಿ ಆ ಪೋಸ್ಟ್ ಒಂದು ಸತಿ ತೋರಿಸ್ಬಿಡೋಣ ಜನಕ್ಕೆ. ಓಕೆ. ಸೊ ಪಂಜಾಬ್ ಕಂಟೆಂಟಿನ ಒಂದು ನಾನು ನಿಮ್ಮ ಸಿಂಪಲ್ ಸ್ಟೋರಿ ಹೇಳೋದಿದ್ರೆ, ನಾನು ಆ ದಿನ ಈವ್ನಿಂಗು ಪ್ರೀತಿ ಜಿಂತಾ ಅವರು ITC ಗಾರ್ಡನಿಯಾ ಹೋಟ್ಲಿಗೆ ಒಂದು 6 ಗಂಟೆ ಹಂಗೆ ಇಡೀ ಟೀಮ್ ಬರುತ್ತೆ ಅಂತ ನಂಗೆ ಗೊತ್ತಾಯ್ತು ಬ್ರದರ್. ಸೊ ಎಲ್ಲರೂ ಆ ಎಂಟ್ರೆನ್ಸಲ್ಲಿ ಈ ಕಡೆ ನಿಂತಿದ್ರು. ಸೊ ನಾನು ಒಂದು ಪೋಸ್ಟರ್ ಇಟ್ಕೊಂಡು, ಅವ್ರದ್ದು ಮತ್ತು ಅವ್ರ ಹಸ್ಬೆಂಡ್ ಇಟ್ಕೊಂಡು, ಐ ಲವ್ ಯು, ಯು ಆರ್ ಮೈ ಫಾರ್ ಎವರ್ ಕ್ರಿಕೆಟ್ ಕ್ರಶ್ ಅಂತ ಬರೆದು ಒಂದು ಪೋಸ್ಟ್ ಇಟ್ಕೊಂಡಿದ್ದೆ. ಇನ್ನೊಂದು ಪೋಸ್ಟಲ್ಲಿ ಐ ವಾಂಟೆಡ್ ಅವರ್ ಸಿಗ್ನೇಚರ್, ಅದನ್ನು ಇಟ್ಕೊಂಡಿದ್ದೆ. ಸೊ ಬೇಸಿಕಲಿ ಇದು ಸ್ಟೋರಿ ಲೈನ್, ಇದೊಂಥರ ಫಿಲಮ್ ಸ್ಟೋರಿ ಲೈನ್ ಥರ ಇದೆ ನನಗೆ ಆಗಿರೋದು ಇದು ಲೈಫಲ್ಲಿ.
ಸೊ ಅಂದರೆ ಇದೆಲ್ರಿಗೂ ಎಲ್ಲೂ ಹೇಳಿಲ್ಲ ನಾನು, ಇದು ತುಂಬ ಕುತೂಹಲ ಜನಕ್ಕಿರುತ್ತೆ. ಗುರು ಇವನು 5,000 ಫಾಲೋವರ್ಸು ಗುರು 4 ಮಿಲಿಯನ್ ಅವ್ರ ಜೊತೆ ಮಾಡ್ದ ಅಂತ. ಪ್ರೀತಿ ಜಿಂತಾ ನನ್ನ ಅಕ್ಕನ ತಂಗಿನ ನಾನು ಶೆಟ್ಟಿ, ಶಿಲ್ಪಾ ಶೆಟ್ಟಿ ಜೊತೆ ಮಾಡಿದರೆ ಏನೋ ಸಂಬಂಧ ಉಡಿಸ್ಬೋದಿತ್ತು, ಇಲ್ಲಿ ಏನೂ ಸಂಬಂಧ ಇಲ್ಲ ಆಯಿತಾ. ಸೊ ಹಂಗೆ ಅವರು ಬರ್ತಾಯಿದ್ರು. ಬರಬೇಕಾದ್ರೆ ನಾನೊಂದು ಪೋಸ್ಟು ರೆಡಿ ಮಾಡ್ಕೊಂಡು, ಪೆನ್ನು ಕೈ ಈ ಥರ ಇರಲಿಲ್ಲ, ಕರೆಕ್ಟಾಗಿತ್ತು. ಸೊ ಪೆನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅವ್ರು ಬಂದರು, ಮ್ಯಾಮ್ ಆಟೋಗ್ರಾಫ್ ಅಂತ ಕೊಟ್ಟೆ. ಆ್ಯಂಡ್ ಶಿ ಜಸ್ಟ್ ಸಾ ದ ಪೋಸ್ಟರ್, ಶಿ ಗೇವ್ ಆ್ಯನ್ ಆಟೋಗ್ರಾಫ್. ಆಫ್ಟರ್ ಆಟೋಗ್ರಾಫ್ ಕೊಟ್ಟಾದ್ಮೇಲೆ ಐ ಗಿಫ್ಟೆಡ್ ಪೋಸ್ಟರ್. ಅವರು ಹೇಳಿದ್ನಲ್ಲ ಗಂಡ ಹೆಂಡ್ತಿ ಇರೋ ಅಂಥ ಒಂದು ಪೋಸ್ಟರು, ಅದರಲ್ಲಿ ಐ ಲವ್ ಯು ಅಂತ ಬರೆದು, ಯು ಆರ್ ಮೈ ಕ್ರಿಕೆಟ್ ಕ್ರಶ್ ಅಂತ ಬರೆದು, ಮ್ಯಾಮ್ ದಿಸ್ ಇಸ್ ಅ ಗಿಫ್ಟ್ ಫಾರ್ ಯು ಟೇಕ್ ಅಂತ ಕಳಿಸ್ದೆ. ಶಿ ವೆಂಟ್, ತೊಗೊಂಡು ರೂಮ್ಗೆ ಹೋದ್ರು. ರೂಮ್ಗೆ ಹೋಗಾದ್ಮೇಲೆ ನಾನು ಐ ವಾಸ್ ವೆಯ್ಟಿಂಗ್ ಫಾರ್ ಸಮ್ ಪ್ಲೇಯರ್ಸ್ ಕೆಳಗೆ ಬರ್ತಾರೆ ಅಂತ. ವೆಯ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪ್ರೀತಿ ಜಿಂತಾ ಹರ್ ಸೆಲ್ಫ್ ಟರ್ನ್ಡ್ ಅಪ್ ಡೌನ್ ಆ್ಯಂಡ್ ಶಿ ಸಾ ಮಿ ಆ್ಯಂಡ್ ಲೈಕ್ ಥ್ಯಾಂಕ್ ಯು ಫಾರ್ ದ ಪೋಸ್ಟರ್ ಹಂಗೆ ಹಿಂಗೆ ಅಂತ. ಹಂಗಂದಮೇಲೆ ನಾನು ಅವ್ರಿಗೆ ಐ ಶೋಡ್ ಹರ್ ಮೈ ಲವ್ ಟುವರ್ಡ್ಸ್ ದ ಟೀಮ್ ಆ್ಯಂಡ್ ಐ ವಾಂಟ್ ಟು ಬಿ ಅ ಕ್ರಿಯೇಟರ್ ಅಂತ ನಿಮ್ಗೇನು ಪೋಸ್ಟರಲ್ಲಿ ತೋರಿಸ್ದೆ ಅದನ್ನು ತೋರಿಸ್ದೆ. ಅವ್ರ ಟೀಮ್ ಅವ್ರ ಜೊತೆ ಅಂದರೆ ಹೇಳಿದ್ರು, ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಇದೆ, ಅಲ್ಲಿ ಕನೆಕ್ಟ್ ವಿತ್ ದಮ್ ಅಂತ. ಅವ್ರು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಕನೆಕ್ಟ್ ಮಾಡಿದ್ರು. ದ್ಯಾಟ್ಸ್ ಆಲ್ ಬ್ರದರ್ ಆಗಿದ್ದು. ಅದಾದಮೇಲೆ ನೆಕ್ಸ್ಟು ಅವರು ಟೀಮ್, ಸೋಷಿಯಲ್ ಮೀಡಿಯಾ ಟೀಮ್ ಇದ್ದಾರೆ, ಅವ್ರು ಮೀಟ್ ಆಗಿ ಒಂದು, ಸರ್ ನಾನು ಐ ಆಮ್ ಅ ಕ್ರಿಯೇಟರ್ ಲೈಕ್ ದಿಸ್, ಐ ಹ್ಯಾವ್ ಡನ್ ಸಮ್ ಥಿಂಗ್ಸ್ ಅಂತಂದು ತೋರಿಸಿ, ಐ ಸೆಡ್ ಐ ಹ್ಯಾವ್ ಎನ್ ಐಡಿಯಾ ವಾಸ್ ಮೋರ್ ಲೈಕ್ ಕನ್ನಡ. ನಾನು ನಿಮ್ಗೆ ಹೇಳದ್ನಲ್ಲ, ನಾನು ಬೇರೆ ಭಾಷಿಗರಿಗೆ ಕನ್ನಡ ಹೇಳ್ಕೊಡ್ತೀನಿ ಅಂತ. ನನ್ನ ವಿಷನ್ ಇದ್ದಿದ್ದು ಅದೇ ಬ್ರದರ್. ಇವತ್ತೇನು ಅವನ ಹೆಸರೇನು ವಿಕಿಪೀಡಿಯಾ ಇವರೆಲ್ಲ ಕನ್ನಡ ಇದು ಮಾಡ್ತೀವಿ ಜಿಲೇಬಿ ಅಂತೆಲ್ಲ ಏನೇನು ಕಂಟೆಂಟ್ ಮಾಡಿ ಇದು ಮಾಡ್ತಾ ಇದ್ದಾರೆ RCB ಅವರು. ವೆರಿ ಫಸ್ಟ್ ಮೀಡಿಯಾ ಇಂಡಸ್ಟ್ರಿಗೆ ಈ ಕನ್ನಡ ಸೆಲೆಬ್ರಿಟೀಸ್ಗಳಿಗೆ ಹೇಳ್ಕೊಡ್ಬೇಕು ಅನ್ನೋ ಟ್ರೆಂಡ್ ತಗೊಬಂದವನೇ ನಾನು. ಈವನ್ ವೆನ್ ಜೂನಿಯರ್ NTR ಕೇಮ್ ಇಯರ್ ಫಾರ್ ಸಮ್ ಪ್ರೆಸ್ ಮೀಟ್, ನೀವು ಇನ್ ಕೇಸ್ ಆ ಪ್ರೆಸ್ ಮೀಟ್ ಬಂದಿದ್ದಿದೆ ಓರಿಯನ್ ಮಾಲಲ್ಲಿ, ನಾನು ಎಂಡ್ಗೆ NTR ಅವ್ರಿಗೆ ಕೈ ಎತ್ಬಿಟ್ಟು, ಸರ್ ಅವ್ರ ತಾಯಿ ಕುಂದಾಪುರದವರು, ಅದಕ್ಕೆ ಸರ್ ಒಂದು ಕನ್ನಡ ಲೈನ್ ಹೇಳ್ಕೊಡ್ತೀನಿ ರಿಪೀಟ್ ಮಾಡಿ ಅಂತ ಹೇಳಿದ್ದೆ ನಾನು. ಈವನ್ ವಿಜಯ್ ದೇವರಕೊಂಡ ಬಂದಾಗಲೂ ಅದು ಮಾಡಿದ್ದೆ. ಯಾಕಂದರೆ ಆ ಕನ್ನಡ ಭಾಷೆನ ಬೇರೆ ಭಾಷೆಯವರು ಹೇಳಿದಾಗ ಅದರ ಒಂದು ಸೊಗಡು ಅಂತಾರಲ್ಲ, ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಬ್ರದರ್. ಆ ಕಾರಣದಿಂದ ನನ್ನ ಪಿಚ್ಚು ಇವರ ಟೀಮ್ ಅವ್ರ ಹತ್ರ ಅದೇ ಇತ್ತು. ಸರ್ ಚಹಲ್ಲು ನಿಮ್ಮ ಟೀಮ್ ಅವ್ರಿಗೆ ಆಡ್ತಿದ್ದಾರೆ, ನಮ್ಮ ಟೀಮು ಜಿತೇಶ್ ಶರ್ಮಾ ನಿಮ್ಮ ಟೀಮಿಂದ ನಮ್ಮ ಟೀಮ್ ಅವ್ರಿಗೆ ಆಡ್ತಿದ್ದಾರೆ, ಅದೇ ಥರ ಇನ್ನೂ ಒಬ್ಬರು ಪ್ಲೇಯರು ಆಡ್ತಾ ಇದ್ದಾರೆ, ಅದೇ ಥರ ದೇರ್ ಆರ್ 2 players ಆ್ಯಕ್ಚುಲಿ. ಸೊ ಅದರಿಂದ ಚಹಲ್ ಈಸ್ ಅನ್ ಎಮೋಷನ್ ಫಾರ್ ಆಲ್ ಆಫ್ ಅಸ್. ಸೊ ಈಗ ನನಗೊಂದು ಆಸೆ ಇದೆ, ಒಂದು ನಿಮಗೆ ಕನ್ನಡ ಹೇಳ್ಕೊಟ್ಟು ಇದು ಮಾಡಬೇಕು ಅಂತ, ಆ್ಯಂಡ್ ಇದನ್ನು ಯಾವ ಥರ ಇದು ಮಾಡ್ಬೋದು ಅಂತ ವಿ ಕ್ಯಾನ್ ಇಂಪ್ರೂವೈಸ್ ಅಂತ ಹೇಳಿದೆ. ಅದಾದಮೇಲೆ ಓಕೆ ಗುಡ್ ಪಿಚ್, ಇದನ್ನು 100% ಮಾಡೋಣ. ನಾಳೆ ಬೆಳಗ್ಗೆ ಮ್ಯಾಚ್ ಇತ್ತು ಬ್ರೋ, ಅಂದರೆ ಅದ್ರ ನೆಕ್ಸ್ಟ್ ಡೇ ಫ್ರೈಡೇ ಮ್ಯಾಚು. ಹಿಂದಿನ ದಿನ ನೈಟ್ ಮಾತಾಡಿರೋದು, ಅದರಿಂದ ದಿನ ರಾತ್ರಿ ಪ್ರೀತಿ ಜಿಂತಾ ಮೀಟ್ ಆಗಿರೋದು ನಾನು. ಓಕೆ, ನೆಕ್ಸ್ಟ್ ಡೇ ಮಾರ್ನಿಂಗು 11 ಗಂಟೆಗೆ ಬಾ ಅಂತಂದರು ಡೈರೆಕ್ಟ್ ITCಗೆ. 11 ಗಂಟೆಗೆ ಈಗ ನೀವು ಪ್ಲೇಯರ್ಸ್ ಮೀಟ್ ಆಗಬೇಕು, ನಿಮ್ಮ ಹತ್ರ ಏನು ಇದಿಲ್ಲ, ಹೋಗಬೇಕು ಅಂತಂದರೆ ಹೋಟ್ಲವರು ಯಾಕೆ ಬಂದೆ ಹಂಗೆ ಹಿಂಗೆ ಕೇಳ್ತಾರೆ. ಇದು ನಂಗೊಂಥರ ರಾಯಲ್ ಎಂಟ್ರಿ, ಟೀಮ್ ಅವ್ರು ಕರ್ಸೋರ್ಗುರು ಅಂತ. ಸೊ ಆ ಒಂದು ಫೀಲಲ್ಲಿ ನಾನು ಹೋಗ್ಬಿಟ್ಟು ಪ್ರೀತಿ ಜಿಂತಾ ಅಂದರೆ ಆ ಟೀಮ್ ಅವ್ರದ್ದು ಮಾತಾಡಿದೆ. ಅವರು ಇನ್ಫ್ಲುಯೆನ್ಸರು ಒಬ್ಬರು ಸರ್ದಾರ್ಜಿ ಅಂತ ಇದ್ದಾರೆ, ಸರ್ದಾರ್ಜಿ ಅವ್ರ ಹೆಸರೇನೋ ಇದೆ, ಜಸ್ಮಿತ್ ಅಂತ. ಸೊ ಅವ್ರಿಗೆ 140K ಫಾಲೋವರ್ಸ್ ಇದ್ದಾರೆ ಬ್ರೋ. ನಂದಲ್ಲಿ 5,000, ಅವ್ರದ್ದು 140K, ಇವ್ರದ್ದು 4 million. ಓಕೆ, ಲೆಕ್ಕಾಚಾರ ಹಾಕಿ. ಸೊ ಈಗ ನಾನು ಅವರು ಜಸ್ಮಿತ್ ಆ ಹುಡುಗನ ಹತ್ರ ನಾನು ಪಿಚ್ ಮಾಡಿದೆ. ಪಿಚ್ ಮಾಡೋಕ್ಕೂ ಮುಂಚೆ ನನ್ನ ಐಡಿಯಾನ ಐ ಶುಡ್ ಪರ್ಸ್ನಲಿ ಥ್ಯಾಂಕ್ ದೀಸ್ ಪೀಪಲ್. ಅವರು ಎಲ್ಲ ನಮ್ಮ ಇಂಡಸ್ಟ್ರಿಯಲ್ಲೇ ಇರೋದು. ಸೊ ನಿಮಗೆ RJ ಪಲ್ಲವಿ ಅಂತ ಇದ್ದಾರೆ, ರೇಡಿಯೋ ಸಿಟಿಯಲ್ಲಿ ಕೆಲಸ ಮಾಡ್ತಾರೆ. ಮತ್ತು ನಮ್ಮ ಪೃಥ್ವಿ, ಸೊ MJ ರಾಕೇಶ್, ನಮ್ಮ ರಾಕಿ ಏನಿದು ಮಾಡ್ತಾರೆ. ಸೊ ದೀಸ್ ಆರ್ ದ ಪೀಪಲ್. ನನಗೇನೇ ಒಂದು ಕಂಟೆಂಟು ಐಡಿಯಾ ಬಂದರೆ ಅದನ್ನು ಒಂಚೂರು ರಿಫೈನ್ ಮಾಡಬೇಕಂದ್ರೆ ನಾನು ಇವ್ರನ್ನ ಕನ್ಸಲ್ಟ್ ಮಾಡ್ತೀನಿ ಏನು ಮಾಡೋದು ಅಂತ. ಒರಿಜಿನಲ್ ಐಡಿಯಾ ನಂದಿತ್ತು, ನಾನು ರಾಕಿಗೆ ಪಿಚ್ ಮಾಡಿದೆ, ಇವ್ರಿಗೆ ಪಿಚ್ ಮಾಡಿದೆ, ಲಾಸ್ಟಿಗೆ ಪೃಥ್ವಿಗೆ ಪಿಚ್ ಮಾಡಿದಾಗ ಪೃಥ್ವಿ ನಂಗೊಂದು ಐಡಿಯಾ ಕೊಟ್ಟರು, ನೀನು X ಅಂತ ಯಾಕೆ ತಗೋಬಾರ್ದು, ಇವರು ನಮ್ಮ X ಪ್ಲೇಯರ್ಸ್ ಇದ್ದಾರೆ, ಆ ಥರ ಏನಾದರೂ ತೊಗೊಂಡು ಮಾಡ್ಬೋದಲ್ಲ ಅಂತ. ಸೊ ಆಮೇಲೆ ನಾವು ಅದನ್ನು, ನೀನು ನನ್ನ Xನ ತಗೊಂಡೆ, ನಾನು ನಿನ್ನ Xನ ತಗೊಂಡೆ ಅಂತ ಆ ಒಂದು ಕಾನ್ಸೆಪ್ಚುಯಲೈಸೇಷನಲ್ಲಿ ಆ ವಿಡಿಯೋನ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಆ್ಯಕ್ಚುಲಿ ಏನು ಐಡಿಯಾ ಇತ್ತಂದರೆ, ನಾನು ಹೋಗೋದು ಹಿಂಗೆ ಡಿಕ್ಕಿ ಹೊಡೆದ್ಬಿಟ್ಟು ಸಸ್ರ್ಯಕಾಲ್ ಅಂದು ಹೇಗಿದೆ ನಿಮ್ಮ ಕೈ ಕಾಲು ಅನ್ನೋದು, ಆ ಥರ ಒಂದು ಕಾನ್ಸೆಪ್ಟ್ ಹಾಕೊಂಡಿದ್ವಿ. ಅದಾದಮೇಲೆ ಅವರು ಅಂದರೆ ನಮ್ಗೆ ತುಂಬ ಲಿಮಿಟೆಡ್ ಟೈಮ್ ಇತ್ತು ಬ್ರೋ. 4 ಗಂಟೆಗೆ ಮ್ಯಾಚು. ನನಗೆ ಅವ್ರು ಹೇಳಿದ್ದು 11 ಗಂಟೆಗೆ ಶೂಟ್ ಮಾಡಿ 12:30 ಮುಗಿಸಿ ನಾವು ಅಪ್ಲೋಡ್ ಮಾಡ್ತೀವಿ ಅನ್ನೋ ರೇಂಜಿಗೆ ಹೇಳಿದರು. ಸೊ ನಮ್ಗೆ ಲಿಮಿಟೆಡ್ ಟೈಮ್ ಇರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ನಾನಿಲ್ಲ ಅಂದರೆ ಕನ್ನಡ ಎಲ್ಲ
ಈಗ ಆಟೋ ಎಲ್ಲಿಗೆ ಹೋಗುತ್ತೆ ಅಂತ ಕೇಳೋದು ಹೆಂಗೆ, ಅದನ್ನೆಲ್ಲ ಹೇಳ್ಕೊಡ್ಬೇಕಂತಿದ್ದೆ. ಬಟ್ ಇಲ್ಲೇನಾಯಿತು, ರಿವರ್ಸ್ ಬಾರ್ಟರ್ ಆಗೋಯ್ತು. ಅವ್ರಿಗೆ ಆಲ್ರೆಡಿ ನಾನು ಭಾಷೆ ಹೇಳ್ಕೊಟ್ಬಿಟ್ಟಿದ್ದೀನಿ, ಏನು ಕನ್ನಡದಲ್ಲಿ ಹಿಂಗೆ ಹೇಳ್ಬೇಕು ಅಂತ. ಅವರು ಅದನ್ನು ನನಗೆ ಹೇಳೋದು, ನಾನು ಅವ್ರ ಪಂಜಾಬಿ ಭಾಷೆಯಲ್ಲಿ ನಾನು ಅವ್ರಿಗೆ ಹೇಳೋದು. ಸೊ ಈ ಥರ ಒಂದು ವೆರಿ ಕ್ರಿಯೇಟಿವ್ ವೇಲಿ ವಿತ್ ನೋ ಟೈಮ್ ವಿ ಡಿಡ್ ದಟ್ ಕಂಟೆಂಟ್. ಮೇ ಬಿ ಒಂದು ಅರ್ಧ ಗಂಟೆ ತೊಗೊಂಡಿರ್ಬೋದು ಬ್ರೋ. ಆ್ಯಂಡ್ ದೇ ವರ್ ಆಲ್ಸೋ ಹ್ಯಾಪಿ. ನನಗೂ ಒಂದು ಹೆಮ್ಮೆ ಏನಂದರೆ, ನಾನು ಇಂಡಸ್ಟ್ರಿಗೆ ಬಂದಿರೋದು ಒಬ್ಬ ಆ್ಯಕ್ಟರ್ ಆಗಬೇಕಂತ. ಇವತ್ತು ಸೆಲೆಬ್ರಿಟಿ ಇಂಟರ್ವ್ಯೂ ಮಾಡ್ತಿರ್ಬೋದು, ಏನೋ ನಿಮಗೂ ಲಾಸ್ಟ್ ಇಯರ್ ಸಿಕ್ಕಿದಾಗ ಹೇಳಿದ್ದೆ, ದಟ್ ಈಸ್ ಮೈ ಲಾಂಗ್ ಟರ್ಮ್ ಗೋಲ್. ಬಟ್ ಅವರು ನನಗೆ, ಬ್ರೋ ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಾ, ಯು ಡಿಡ್ ಇಟ್ ಇನ್ ಒನ್ ಶಾಟ್ ಅಂದಾಗ, ಗುರು ನನಗೆ ಇಲ್ಲಾದರೂ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತಲ್ಲ ಆ್ಯಸ್ ಎ ಕ್ರಿಯೇಟರ್ ಅಂತ ನಿಜವಾಗ್ಲೂ ನನಗೆ ಹೆಮ್ಮೆ ಆಯಿತು ಬ್ರದರ್. ಆ ದಿನ ಆ ಒಂದು ಕ್ರಿಯೇಟ್ ಮಾಡಿಬಿಟ್ಟು ಅವ್ರು ಆ ದಿನ ಅಪ್ಲೋಡ್ ಮಾಡಬೇಕಿತ್ತು. ಬಟ್ ನಿಮ್ಗೆ ಗೊತ್ತಿದ್ದಂತೆ ಒಂದು ವಿಡಿಯೋ ಆಲ್ರೆಡಿ ಅಪ್ ಆಗ್ತಾ ಇದ್ರೆ ನಾವು ಇಮಿಡಿಯೇಟ್ ಇನ್ನೊಂದು ಹಾಕಿದ್ರೆ ಅದು ರೀಚ್ ಆಗಲ್ಲ. ಸೊ ದಟ್ಸ್ ವೈ ನನ್ನ ಪುಣ್ಯಕ್ಕದು ಎಕ್ಸಾಕ್ಟ್ಲಿ ಆಫ್ಟರ್ 2 days ಆಫ್ ಗ್ಯಾಪ್ ಇನ್ನೊಂದು ಮ್ಯಾಚ್ ಇತ್ತು ಪಂಜಾಬಲ್ಲಿ. ಸೊ ಅವರು ಅಲ್ಲಿ ಪಂಜಾಬ್ಗೆ ಹೋದ್ ಬರೀ ಹಿಂದಿನ ದಿನ ವಿಡಿಯೋ ಹಾಕೋದು. ಇಟ್ ರೀಚ್ಡ್ 1.1 million ವ್ಯೂಸ್. ಐ ಥಿಂಕ್ ದಟ್ ಈಸ್ ದ ರಿಯಲ್ ಅಚೀವ್ಮೆಂಟ್ ಟು ಮೀ. ಅದಾದಮೇಲೆ ಒಂದಿಷ್ಟು ಜನ RCB ಅವರು ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡಿದ್ರು. ನಾನು RCB ಸ್ಕ್ವಾಡ್ ಅವ್ರಿಗೂ ಕಳಿಸ್ದೆ, RCB ಟೀಮಿನ ಇದ್ರವ್ರಿಗೂ. ಅವ್ರು ಅಂದರೆ ನಂಗೆ RCB ಮೇಲೆ ಹೆಮ್ಮೆ ಇದೆ, ಆದರೆ ಕಳಿಸಿದಾಗ ನಂಗೆ ಒಂದಿಷ್ಟು ಜನ ಅದ್ರ ಬಗ್ಗೆ ಹೇಳಿದ್ರು, ಅಂದರೆ ಚೆನ್ನಾಗಿ ಬಂದಿದೆ ಅಂದರು. ಬಟ್ ನಂಗೆ ಈ ಥರ RCB ಜೊತೆ ಮಾಡಬೇಕು ಅಂತ. RCB ಏನು ಗೊತ್ತಾ, ದೊಡ್ಡ ಬ್ರ್ಯಾಂಡು, ಹಾಗೆ ಹಿಂಗೆ ಇರ್ಬೋದು ಬ್ರದರ್, ಬ್ರ್ಯಾಂಡೇ ಅಗ್ರಿ ಮಾಡ್ತೀನಿ. ಬಟ್ ನೀವು ಒಬ್ಬ ಕನ್ನಡಿಗನಾಗಿ ಕನ್ನಡಿಗರಿಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ಹೆಂಗೆ? ಇವತ್ತು ಫಿಲಮ್ ಇಂಡಸ್ಟ್ರಿಯಲ್ಲೂ ನಿಮ್ಗೆ ಗೊತ್ತು ಅದೇ ಆಗ್ತಿದೆ. ಬೇರೆ ಇಂಡಸ್ಟ್ರಿ, ನಮ್ಮ ಇಂಡಸ್ಟ್ರಿಯವ್ರು ಹೋಗ್ಬಿಟ್ಟು ಅಲ್ಲಿ ರಶ್ಮಿಕಾ ಮಂದಣ್ಣ ಎಲ್ಲೆಲ್ಲೋ ಸೈನ್ ಆಗ್ತವ್ರೆ. ನಾವು ಊರವ್ರನ್ನೆಲ್ಲ ಕರ್ಕೊಬಂದು ಇಲ್ಲಿ ಸೈನ್ ಮಾಡಿಸ್ತಿದ್ವಿ. ನಮ್ಮವ್ರನ್ನ ನೀವು ಯಾವಾಗ ಸೈನ್ ಮಾಡಿಸ್ತೀರಾ? ರೈಟ್, ದಟ್ ವಾಸ್ ದ ಹೋಲ್ ಪಾಯಿಂಟ್. ಆ್ಯಂಡ್ ದಟ್ ಈಸ್ ಹೌ ದ ಕೊಲಾಬ್ರೇಷನ್. ಮತ್ತು ನೀವೇನು ಧೋನಿ ಫ್ಯಾನ್ ಲವ್ ಹೇಳಿದ್ರಿ, ಮತ್ತು RCB ಅಭಿಮಾನ ಹೇಳಿದ್ರಿ, ದಿಸ್ ಇಸ್ ಹೌ ಇಟ್ ಇಸ್ ಇಂಟರ್ ರಿಲೇಟೆಡ್. Beat Plus Karnataka.